ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಿಯಾಂಕಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನೀರಲ್ಲಿ. ನಾನು ಇಂದು ಸಮುದ್ರಗುಪ್ತನ ಬಗ್ಗೆ ಒಂದೆರಡು ವಿವರಗಳನ್ನು ನೀಡುತ್ತಿದ್ದೇನೆ. ಸಮುದ್ರಗುಪ್ತನ ಮಹಾಪರಾಕ್ರಮಿ. ಅವನ ದಿಗ್ವಿಜಯವನ್ನು ಕುರಿತು ಅಲಹಾಬಾದ್ ದಿನಸ್ತಂಭ ಶಾಸನವೊಂದು ವಿವರಣೆ ನೀಡುತ್ತದೆ. ಈ ಶಾಸನವನ್ನು ಸಮುದ್ರಗುಪ್ತನ ಆಸ್ಥಾನದ ಕವಿ ಹರಿಸೇನ ರಚಿಸಿದನು. ಸಮುದ್ರಗುಪ್ತನು ಉತ್ತರ ಭಾರತದ 9 ಮಂದಿ ರಾಜರನ್ನು ಸೋಲಿಸಿದನು. ನಂತರ ದಕ್ಷಿಣ ಭಾರತದ ದಂಡಯಾತ್ರೆಯನ್ನು ಕೈಗೊಂಡು ದಕ್ಷಿಣ ಭಾರತದಲ್ಲಿ 12 ಮಂದಿ ರಾಜರನ್ನು ಸೋಲಿಸಿದನು. ಅದರಲ್ಲಿ ಕಂಚಿಯ ರಾಜನೊಬ್ಬ ಈ ದಂಡಯಾತ್ರೆಯ ನೆನಪಿಗಾಗಿ ಅಶ್ವಮೇಧ ಯಾಗವನ್ನು ಮಾಡಿದನು. ಸಮುದ್ರಗುಪ್ತ ವಿದ್ಯಾಪೋಷಕನಾಗಿದ್ದನು ಮತ್ತು ಸ್ವತಃ ಕವಿ ಸಂಗೀತಗಾರನೂ ಆಗಿದ್ದನು. ಇವನಿಗೆ ಕವಿರಾಜನೆಂಬ ಬಿರುದು ಇತ್ತು. ಇವನು ಕುಳಿತುಕೊಂಡು ವೀಣೆಯನ್ನು ನುಡಿಸುತ್ತಿರುವ ಚಿತ್ರವಿರುವ ನಾಣ್ಯಗಳು ಇಂದಿಗೂ ದೊರಕಿವೆ. ಈತನಿಗೆ ವಾಸುಬಂಧ ಎಂಬ ಹಿರಿಯ ಬೌದ್ಧ ವಿದ್ವಾಂಸ ಮಂತ್ರಿಯಾಗಿದ್ದನು. ಧನ್ಯವಾದ.